ಆಯ್ತಾ. ಇಲ್ಲಿ ಸಾಮಾನ್ಯೋಕ್ತ್ಯ ಗೃಹ್ಯಂತೆ ಅಲ್ಲಿ ತನಕ ಆಗಿತ್ತಲ್ಲ. ಹಿಂದೆ ತೇ ತ್ರಿವಿಧಾಃ ಅಪಿ ಅನ್ಯವಸ್ತುಷು ಪ್ರಸಿದ್ಧೈಃ ಇತಿ ಸಾಮಾನ್ಯೋಕ್ತ್ಯ ಗೃಹ್ಯಂತೆ. ಈಗ ತಥಾ ಚ ಅನ್ಯವಸ್ತುಷು ಪ್ರಸಿದ್ಧೈಃ ಸರ್ವೈಃ ತ್ರಿವಿಧೈಃ ನಾಮಲಿಂಗಾತ್ಮಕೈಃ ಇತಿ ಶಬ್ದೈಃ ಇತಿ ಶೇಷಃ. ಅನ್ಯವಸ್ತುಷು ಪ್ರಸಿದ್ಧೈಃ ಸರ್ವೈಃ ಶಬ್ದೈಃ ಸರ್ವಗುಣತ್ವತಃ ವಿಷ್ಣುಃ ಏಕಃ ಏವ ಉಚ್ಯತೆ ಅಂತ ಹೀಗಾದ್ರ ಅನ್ವಯ. ಒಟ್ಟಾರೆ ಆ 3 ಪಾದಗಳ ಅನ್ವಯ. ಅಲ್ಲಿ ಅನ್ಯ ವಸ್ತುಗಳಲ್ಲಿ ಪ್ರಸಿದ್ಧವಾದಂತಹ 3 ಎಲ್ಲಾ ಶಬ್ದಗಳು ಅಂತ ಬಂತಲ್ಲ. ಸರ್ವೈಃ ತ್ರಿವಿಧೈಃ ನಾಮಲಿಂಗಾತ್ಮಕೈಃ ಶಬ್ದೈಃ. ತ್ರಿವಿಧೈಃ ಅಂತಂದ್ರೆ 3 ರೀತಿಯಾದದ್ದು. ಅನ್ಯತ್ರ ಪ್ರಸಿದ್ಧವಾದ್ದು, ಅನ್ಯತ್ರಾಪಿ ಪ್ರಸಿದ್ಧವಾದ್ದು ಮತ್ತು ಅನ್ಯತ್ರೈವ ಪ್ರಸಿದ್ಧವಾದ್ದು ಅಂತ 3 ರೀತಿಯಾದಂತಹ ಶಬ್ದಗಳು. ಅನ್ಯ ವಸ್ತುಷು ಪ್ರಸಿದ್ಧೈಹಿ ಬೇರೆ ಕಡೆಗಳಲ್ಲಿ ಪ್ರಸಿದ್ಧವಾದದ್ದು ಅನ್ನೋದಕ್ಕೆ ತ್ರಿವಿಧೈಹಿ 3 ರೀತಿಯಾದಂತ ಅರ್ಥ. ಆಚಾರ್ಯರು ಅನ್ಯ ವಸ್ತು ಅಂತ ಒಂದೇ ಪ್ರಯೋಗ ಮಾಡಿದ್ದಾರೆ. ಅನ್ಯಾನಿಚಿತಾನಿ ವಸ್ತುನಿಚ ಅನ್ಯ ವಸ್ತುನಿ ಅಂತ. ಅನ್ಯ ವಸ್ತುಗಳಲ್ಲಿ ಪ್ರಸಿದ್ಧವಾದ ಶಬ್ದ ಅಂದ್ರೆ ಅನ್ಯತ್ರ ಪ್ರಸಿದ್ಧವಾದದ್ದು ಅಂದ್ರೆ ಬೇರೆ ಕಡೆ ಪ್ರಸಿದ್ಧವಾದ್ದು, ಬೇರೆ ಕಡೆಯೂ ಪ್ರಸಿದ್ಧವಾದ್ದು, ಬೇರೆ ಕಡೆ ಮಾತ್ರ ಪ್ರಸಿದ್ಧವಾದ್ದು. ಅದರದೆಲ್ಲ ಸ್ಪಷ್ಟೀಕರಣ ಮುಂದೆ ಸಿಗ್ತದೆ. ಅನ್ಯ ವಸ್ತುಷು ಅನ್ನೋದಕ್ಕೇನೆ ಈ 3 ವಿಧಗಳನ್ನು ಕೂಡ ತಿಳ್ಕೊಳ್ಬೇಕು ನಾವು. ಅದನ್ನು ಹಿಂದೆ ಸಾಮಾನ್ಯೋಕ್ತ್ಯ ಗೃಹ್ಯಂತೆ ಅಂತ ನೋಡಿದ್ದೇವೆ. ನಾಮಲಿಂಗಾತ್ಮಕೈಃ ಶಬ್ದೈಃ ಶಬ್ದಗಳು ನಾಮಾತ್ಮಕ ಮತ್ತು ಲಿಂಗಾತ್ಮಕ ಅಂತ 2 ಥರ ಇರ್ತವೆ. ಈ ಶಬ್ದಗಳು ನಾಮಾತ್ಮಕ ಲಿಂಗಾತ್ಮಕ ಅಂತ ಏನಿವೆ ಅವೆಲ್ಲದರಿಂದಲೂ ಭಗವಂತನೇ ವಾಚ್ಯ ಅಂತ ಅರ್ಥ. ಏನದು ಮತ್ತು ನಾಮಾತ್ಮಕ ಲಿಂಗಾತ್ಮಕ ಅಂತಂದ್ರೆ ಕೇವಲ ನೇರವಾಗಿ ಧರ್ಮಿಯನ್ನೇ ಹೇಳ್ತಾ ಇದ್ರೆ ಅದನ್ನ ನಾಮಾತ್ಮಕ ಅಂತ ಹೇಳ್ತಾರೆ. ಆ ಧರ್ಮಿಯಲ್ಲಿರುವಂತಹ ನಿರ್ದಿಷ್ಟವಾದ ಗುಣವನ್ನೇನು ಹೇಳೋದಿಲ್ಲ, ಆ ವ್ಯಕ್ತಿಯನ್ನ ಅಥವಾ ವಸ್ತುವನ್ನೇ ನೇರವಾಗಿ ಹೇಳುವಂತ ತಾತ್ಪರ್ಯ ಇದ್ರೆ ಅದಕ್ಕೆ ನಾಮಾತ್ಮಕ ಶಬ್ದ ಅಂತ ಹೇಳ್ತಾರೆ. ಉದಾಹರಣೆಗೆ ಅವನು ಒಬ್ಬ ವ್ಯಕ್ತಿಗೆ ಒಂದು ಹೆಸರು ಹೇಳಿದಾಗ ಆ ಹೆಸರನ್ನ ಹೇಳುವ ವ್ಯಕ್ತಿಗೆ, ಹೆಸರನ್ನು ಇಡುವ ವ್ಯಕ್ತಿಗಾಗ್ಲಿ ಆ ವ್ಯಕ್ತಿಯಲ್ಲಿ ಆ ಹೆಸರಿನಿಂದ ಸೂಚ್ಯವಾಗುವಂತ ಗುಣ ಇರ್ತದೆ ಅಂತ ಏನೂ ತಾತ್ಪರ್ಯ ಇರೋದಿಲ್ಲ. ಹೆಸರನ್ನ ದೇವದತ್ತ, ಚೈತ್ರ, ಮೈತ್ರ ಇತ್ಯಾದಿ ಹೆಸರುಗಳನ್ನ ಇಟ್ಟಿರ್ತಾರಷ್ಟೇ. ಆದ್ರಿಂದ ಆ ಹೆಸರಿನಿಂದ ಸೂಚಿತವಾಗುವ ಗುಣವನ್ನು ಹೇಳುವ ಉದ್ದೇಶ ಇಲ್ಲದೇನೆ ಕೇವಲ ನೇರವಾಗಿ ವ್ಯಕ್ತಿಯನ್ನೇ ಹೇಳುವ ಉದ್ದೇಶ ಇದ್ರೆ ಅದು ನಾಮ ಅಂದ್ರೆ ಹೆಸರು ಅಂತ ಶಬ್ದ ಅದು. ಇನ್ನು ಲಿಂಗಾತ್ಮಕ ಶಬ್ದ ಅಂತಂದ್ರೆ ಒಂದು ಶಬ್ದವನ್ನ ಒಂದು ವ್ಯಕ್ತಿಯನ್ನು ಕುರಿತಾಗಿ ಪ್ರಯೋಗ ಮಾಡುವ ಪ್ರಸಂಗ ಬಂದಾಗ ಅಲ್ಲಿ ಆ ಕಾರಣವನ್ನು ಸೂಚನೆ ಮಾಡುವ ಅಭಿಪ್ರಾಯ ಇದ್ರೆ ಅದನ್ನು ಲಿಂಗಾತ್ಮಕ ಶಬ್ದ ಅಂತ ಹೇಳ್ತಾರೆ. ಉದಾಹರಣೆಗೆ ಪಾಚಕ, ಚಾಲಕ ಇತ್ಯಾದಿ ಶಬ್ದಗಳನ್ನು ಪ್ರಯೋಗ ಮಾಡಿದಾಗ, ಪಂಡಿತ ಅಂತ ಶಬ್ದ ಪ್ರಯೋಗ ಮಾಡಿದಾಗ ಅಲ್ಲಿ ಆ ವ್ಯಕ್ತಿಯಲ್ಲಿ ಪಂಡಿತತ್ವ, ಚಾಲಕತ್ವ, ಪಾಚಕತ್ವ ಇತ್ಯಾದಿ ಗುಣಗಳನ್ನು ಗಮನಿಸಿ ಆ ಮೂಲಕ ಅವನನ್ನ ಆ ಶಬ್ದದಿಂದ ಕರೆಯುವಂತಹ ಉದ್ದೇಶ ಆ ಹೇಳುಗನಿಗೆ ಇರ್ತದೆ. ಕೇಳುಗನಿಗೂ ಅದು ಗೊತ್ತಾಗ್ತದೆ. ಆದ್ರಿಂದ ನಾಮ ಲಿಂಗಾತ್ಮಕ ಅಂದ್ರೆ ಲಿಂಗ ಅಂದ್ರೆ ಕಾರಣ ಅಂತ ಅರ್ಥ. ಆ ಶಬ್ದವನ್ನ ಆ ನಿರ್ದಿಷ್ಟ ವಸ್ತುವಿನಲ್ಲಿ ವ್ಯಕ್ತಿಯಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಏನು ಲಿಂಗ ಅಂದ್ರೆ ಕಾರಣ, ಒಂದು ನಿಮಿತ್ತ, ಅದೇ ಲಿಂಗ ಅಂದ್ರೆ ಧರ್ಮ. ಲಿಂಗ ಅಂದ್ರೂ ಧರ್ಮ ಅಂದ್ರೂ ಒಂದೇ ತಿಳ್ಕೋಬಹುದು. ಆ ವ್ಯಕ್ತಿಯಲ್ಲಿ ಅಥವಾ ವಸ್ತುವಿನಲ್ಲಿರುವಂತಹ ಧರ್ಮ, ಆ ಧರ್ಮಗಳ ಮೂಲಕ ಹೇಳಿದ್ರೆ ಅದು ಲಿಂಗಾತ್ಮಕ. ಧರ್ಮಗಳ ಮೂಲಕ ಹೇಳಿದ್ರೆ ಕೇವಲ ಧರ್ಮಿಯನ್ನು ಮಾತ್ರ ಹೇಳುವ ಉದ್ದೇಶ ಇದ್ರೆ ಅದು ನಾಮಾತ್ಮಕ. ಈ ಎಲ್ಲಾ ಶಬ್ದಗಳಿಂದಲೂ ಏಕಃ ವಿಷ್ಣು ಏವ ಉಚ್ಯತೆ, ಒಬ್ಬನೇ ವಿಷ್ಣು ಏವ ಉಚ್ಯತೆ. ವಿಷ್ಣುರೇವೈಕಃ. ಏವ ಮತ್ತು ಏಕ ಅಂತ 2 ಶಬ್ದ ಇದೆ ಅನುಭಾಷ್ಯದಲ್ಲಿ ಮೂಲತಃ. ಏಕ ಅಂದ್ರೆ ಪ್ರಧಾನನಾದಂತಹ, ಸರ್ವೋತ್ತಮನಾದಂತಹ ಅಂತ ಅರ್ಥ. ವಿಷ್ಣು ಏವ ಅಂದ್ರೆ ಅವನೊಬ್ಬನೇ ಹೇಳಲ್ಪಟ್ಟಿದ್ದಾನೆ ಅಂತ ಇಷ್ಟರ್ಥ. ಪ್ರಾಕ್ ಸಮನ್ವಯಾದಿತ್ಯುಕ್ತಮೇವ ಅತ್ರ ಅಧ್ಯಾಯೇ ಪ್ರಪಂಚೇತಿ ತರ್ಥಃ. ತತ್ತು ಸಮನ್ವಯಾತ್ ಎಂಬುದಾಗಿ ಹಿಂದೇನು ಬಂದಿದೆಯಲ್ಲ, ಭಗವಂತನಲ್ಲಿ ಎಲ್ಲಾ ಶಬ್ದಗಳ ಸಮನ್ವಯ ಇರುವುದರಿಂದ, ಉಪಕ್ರಮ ಉಪಸಂಹಾರಾದಿಗಳಿಂದ ಭಗವಂತನೇ ಪ್ರತಿಪಾದ್ಯನಾಗಿರುವುದರಿಂದ ಅಂತೇನು ಹೇಳಿದಾರಲ್ಲ, ಅದನ್ನೇ ಸಮನ್ವಯಾತ್ ಎಂಬುದಾಗಿ ಏನು ಪ್ರತಿಪಾದನೆ ಮಾಡಿದ್ದಾರೆ, ಪ್ರತಿಜ್ಞೆ ಮಾಡಿದ್ದಾರೆ, ಅದನ್ನ ಈ ಅಧ್ಯಾಯದಲ್ಲಿ ಪ್ರಪಂಚಯತಿ ವಿವರಿಸ್ತಾರೆ ಆಚಾರ್ಯರು. ಮೂಲ ಬ್ರಹ್ಮಸೂತ್ರಕಾರರಾದಂತಹ ವೇದವ್ಯಾಸ ದೇವರು ವಿವರಿಸ್ತಾರೆ.
ಹಾಗೆ ಆಚಾರ್ಯರು ಅದರ ಅನುಭಾಷ್ಯದಲ್ಲಿ ಅದನ್ನು ವಿವರಿಸ್ತಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ವಿಷ್ಣು ಪ್ರಸಿದ್ಧಾ ಇತಿ ಇತ್ಯತ್ರಾಪಿ ತತ್ರ ತತ್ರಾಪಿ ತತ್ರೈವ ಇತಿ ತ್ರೈವಿಧ್ಯ ಸಂಭವೇತಿ ತತ್ರಾಪಿ ಚ್ಯುಕ್ತಾನಾಂ ಅನ್ಯತ್ರಾಪಿ ಇತ್ಯನೇನ ಸಂಗೃಹೀತತ್ವಾತ್. ಮುಂದೆ ವಿಷ್ಣುವಿನಲ್ಲಿ ಪ್ರಸಿದ್ಧವಾದಂತಹ ಶಬ್ದಗಳು ಅಂತ ಕಂಡು ಬರ್ತವೆ. ವಿಷ್ಣು ಪ್ರಸಿದ್ಧಾ ಅನ್ನುವ ಶಬ್ದಗಳಿಗೆ ಏನ್ ಅರ್ಥ? ಅಲ್ಲಿಯೂ ಕೂಡ ಹೀಗೆ ವಿಭಾಗ ಮಾಡ್ಲಿಕ್ಕೆ ಬರ್ತದಲ್ಲ, ವಿಷ್ಣುವಿನಲ್ಲಿ ಪ್ರಸಿದ್ಧವಾದ್ದು ಮತ್ತೆ ವಿಷ್ಣುವಿನಲ್ಲಿಯೂ ತತ್ರಾಪಿ ಅಂದ್ರೆ ವಿಷ್ಣುವಿನಲ್ಲಿಯೂ ಪ್ರಸಿದ್ಧವಾದ್ದು ಮತ್ತು ತತ್ರೈವ ವಿಷ್ಣುವಿನಲ್ಲಿ ಮಾತ್ರ ಪ್ರಸಿದ್ಧವಾದ್ದು ಎಂಬುದಾಗಿ ಮೂರು ಪ್ರಭೇದಗಳನ್ನು ಅಲ್ಲಿಯೂ ಕೂಡ ನಾವು ಕಾಣುವ ಸಾಧ್ಯತೆ ಇದೆ. ತ್ರೈವಿಧ್ಯ ಸಂಭವೇ ಅಪಿ ಹೀಗೊಂದು ಸಾಧ್ಯತೆ ಇದೆ. ಅಲ್ಲಿ ತತ್ರಾಪಿ ಇತ್ಯುಕ್ತಾನಾಂ ಅನ್ಯತ್ರಾಪಿ ಇತ್ತನೇನ, ತತ್ರಾಪಿ ಅಂತ ಏನಿದೆಯಲ್ಲ ಆ ತತ್ರಾಪಿ ಅಂತನ್ನುವುದನ್ನ ಹಿಂದೆ ಅನ್ಯತ್ರಾಪಿ ಅಂತನ್ನುವಲ್ಲಿ ಬಂದುಬಿಟ್ಟಿದೆ. ಆದ್ರಿಂದ ಅವೆರಡಕ್ಕೂ ಕೂಡ ಏಕರೂಪತೆ ಇದೆ. ತತ್ರಾಪಿ ಇತಿ ಉಕ್ತಾನಾಂ, ತತ್ರಾಪಿ ಎಂಬುದಾಗಿ ಹೇಳಲ್ಪಟ್ಟ ಶಬ್ದಗಳನ್ನ ಅನ್ಯತ್ರಾಪಿ ಇತಿ ಅನೇನ ಸಂಗೃಹೀತತ್ವಾತ್. ಅನ್ಯತ್ರಾಪಿ ಎಂಬ ಶಬ್ದವು ತತ್ರಾಪಿ ಎಂಬುದರಿಂದ ಸೂಚಿತವಾದ ಶಬ್ದಗಳನ್ನೆಲ್ಲ ಸಂಗ್ರಹ ಮಾಡಿದೆ. ಆದ್ರಿಂದ ಅದನ್ನ ಇಲ್ಲಿ ಪ್ರತ್ಯೇಕವಾಗಿ ಹೇಳಲಿಲ್ಲ. ತತ್ರೈವ ಇತಿ ಅವಾಂತರ ಭೇದಸ್ಯ ತೇಷಾಂ ಅವ್ಯುತ್ಪಾದ್ಯ ಸಮನ್ವಯತ್ವೇನ. ಇನ್ನ ಭಗವಂತನಲ್ಲಿ ಮತ್ತು ಭಗವಂತನಲ್ಲಿಯೇ ಅಂತ ಒಂದನೇ ಮತ್ತು ಮೂರನೇ ವರ್ಗೀಕರಣಗಳೇನಿವೆ ಅವೆರಡು ಈ ಎರಡು ಅವಾಂತರ ಭೇದಗಳು, ಇವುಗಳನ್ನ ನಾವು ಭಗವಂತನಲ್ಲಿ ಸಮನ್ವಯ ಮಾಡಿ ತೋರಿಸುವ ಅಗತ್ಯವೇ ಇಲ್ಲ. ಯಾಕೆಂದ್ರೆ ತತ್ರ ಅಂದ್ರೆ ಭಗವಂತನಲ್ಲಿ ವಾಚಕ ಅಂತ ಗೊತ್ತಿದೆ, ಮತ್ತೆ ತತ್ರೈವ ಅಂದ್ರೆ ವಿಷ್ಣುವಿನಲ್ಲೇ ವಾಚಕ ಅಂತ ಅನ್ನೋದು ಎಲ್ಲಿಗೂ ಗೊತ್ತಿದ್ದ ಮೇಲೆ ಅವ್ಯುತ್ಪಾದ್ಯ ಸಮನ್ವಯತ್ವೇನ, ಸಮನ್ವಯದ ಅಗತ್ಯವೇ ಇಲ್ಲದೆ ಇರುವಂತಹ, ಪ್ರತಿಪಾದನೆಯ ಅಗತ್ಯವೇ ಇಲ್ಲದೆ ಇರುವಂತಹ ಶಬ್ದಗಳವು. ಸಮನ್ವಯತ್ವೇನ ಅವಿವಕ್ಷಿತತ್ವ, ಅದು ಅವಿವಕ್ಷಿತ. ಅದು ಆದ್ರಿಂದ ಅದನ್ನು ಇಲ್ಲಿ ಹೇಳುವ ಅಪೇಕ್ಷೆಯನ್ನು ಆಚಾರ್ಯ ತೋರಿಸಲಿಲ್ಲ. ಅವಿವಕ್ಷಿತತ್ವಾತ್ ಐಕವಿಧ್ಯಂ. ಆದ್ರಿಂದ ಒಟ್ಟಾರೆ ಎಲ್ಲಾ ಶಬ್ದಗಳನ್ನ ಪ್ರಸಿದ್ಧೈ ಅನ್ಯ ವಸ್ತುಷು ಉಚ್ಯುತೆ ವಿಷ್ಣುದೇವೈಕಃ ಸರ್ವೈ ಸರ್ವಗುಣತ್ವತಃ, ಅನ್ಯ ವಸ್ತುಗಳಲ್ಲಿ ಪ್ರಸಿದ್ಧವಾದ ಶಬ್ದಗಳು ಅಂತ ಒಂದೇ ತಗೊಂಡ್ಬಿಟ್ಟಿದ್ದಾರೆ. ಬರೀ ಅನ್ಯ ವಸ್ತುಗಳು ಅಂತ ಮಾತ್ರ ತಗೊಂಡ್ರಿ, ವಿಷ್ಣುವಿನಲ್ಲಿ ಪ್ರಸಿದ್ಧವಾದನ್ನು ತಗೊಳ್ಳಿಲ್ಲಲ್ಲ ಯಾಕೆ ನೀವು ಅಂತ ಯಾರಿಗಾದ್ರು ಪ್ರಶ್ನೆ ಬಂದ್ರೆ, ಅನ್ಯ ವಸ್ತುಷು ಎಂಬಲ್ಲಿ ಏನು ಮೂರು ವಿಭಾಗ ಇದೆ, ಆ ಮೂರು ವಿಭಾಗಗಳು ಕೂಡ ಹೆಚ್ಚು ವ್ಯಾಪಕವಾದಂತಹ ಎಲ್ಲ ಅರ್ಥವನ್ನು ಹೇಳುವಂತವಾಗಿವೆ. ವಿಷ್ಣುವಿನಲ್ಲಿಯೂ ಕೂಡ ಅಂತೇನು ನಾವು ಮೂರು ವಿಭಾಗ ಮಾಡುವ ಸಾಧ್ಯತೆ ಇದೆ. ತ್ರೈವಿಧ್ಯ ಸಂಭವೇಪಿ ಅಂತಿದೆ ನೋಡಿ, ಸಾಧ್ಯತೆ ಇದೆ, ಇಲ್ಲ ಅಂತಲ್ಲ. ಆದ್ರೆ ಈ ಮೂರು ವಿಭಾಗಗಳು ಕೂಡ ಅನ್ಯ ವಸ್ತುಷು ಎಂಬ ಶಬ್ದದಿಂದಲೇ ಕವರ್ ಆಗಿಬಿಟ್ಟಿವೆ ಎಲ್ಲವೂ ಕೂಡ. ಆದ್ರಿಂದ ಐಕವಿಧ್ಯಂ, ಒಂದೇ ರೀತಿಯಾಗಿ ಆಚಾರ್ಯ ಹೇಳಿದ್ದಾರೆ. ಪ್ರಸಿದ್ಧೈ ಅನ್ಯ ವಸ್ತುಷು ಎಂಬುದಾಗಿ ಆಚಾರ್ಯರು ಒಂದೇ ರೀತಿಯಾಗಿ ಹೇಳಿದ್ದಾರೆ ಅಂತ ಅದರ ಅರ್ಥ. ಆದ್ರಿಂದ ಅವುಗಳೆಲ್ಲವನ್ನೂ ಕೂಡ ಒಂದೇ ಶಬ್ದದಿಂದ ಗ್ರಹಣ ಮಾಡಿದ್ದಾರೆ. ಆ ಅನುವಾದದಲ್ಲಿ ಆದ್ರಿಂದ ಅವುಗಳನ್ನು ಒಟ್ಟಾಗಿ ವಿಷ್ಣುವಿನಲ್ಲಿ ಪ್ರಸಿದ್ಧ ಎಂಬುದಾಗಿ ನಿರ್ದೇಶಿಸಲಾಗಿದೆ ಅಂತಿದೆ. ವಿಷ್ಣುವಿನಲ್ಲಿ ಅಂತ ಇಟ್ಕೊಳ್ಳಬಹುದು. ವಿಷ್ಣುವಿನಲ್ಲಿ ಅಂತ ಏನು ಶಬ್ದ ಅಷ್ಟೇ ಯಾಕೋ ನನಗೆ ಸಮಂಜಸವಾಗಿ ಕಾಣಿಸ್ತಾ ಇಲ್ಲ. ಅನ್ಯ ವಸ್ತುಷು ಎಲ್ಲಾ ಕಡೆ ಕಂಡಿರುವಂತಹ ಶಬ್ದಗಳು, ಅವುಗಳಿಂದ ವಿಷ್ಣುವೇ ವಾಚ್ಯನಾಗಿದ್ದಾನೆ ಅಂತ ಎಷ್ಟು ಮಾತ್ರ ಇಟ್ಕೊಳ್ಳೋದು ಒಳ್ಳೇದು. ಆದ್ರಿಂದ ಅವುಗಳನ್ನು ಒಟ್ಟಾಗಿ ಒಂದೇ ಶಬ್ದದಿಂದ ಹೇಳಲಾಗಿದೆ ಅಂತ ಈ ತರ ಅನುವಾದ ಮಾಡೋದು ಯೋಗ್ಯ. ಅದು ನೋಡಿ ಅದು.